ನಮಸ್ಕಾರ ವೀಕ್ಷಕರೇ. ರಾಷ್ಟ್ರ ರಾಜಧಾನಿ ದೆಹಲಿಯಿಂದ ಸ್ಫೋಟಕ ವಿಚಾರವೊಂದು ಬರ್ತಾ ಇದೆ. ಕಳೆದ 2 ದಿನಗಳ ಹಿಂದೆ ದೆಹಲಿ ಸಿಎಂ ರೇಖಾ ಗುಪ್ತಾ ಮೇಲೆ ಅಟ್ಯಾಕ್ ಆಗಿತ್ತು ಅನ್ನೋ ಸುದ್ದಿಯನ್ನು ನೋಡಿರ್ತೀರಿ. ಅಚಾನಕ್ ಆಗಿ ನಡೆದ ಘಟನೆ ಬಳಿಕ ಆತ ಶ್ವಾನ ಪ್ರಿಯನಂತೆ ನಾಯಿಗಳನ್ನ ಶೆಡ್ಗೆ ಹಾಕೋ ಕೋರ್ಟ್ ಹಾಗೂ ಸರ್ಕಾರದ ನಿಯಮದ ವಿರುದ್ಧ ಅಸಮಾಧಾನಗೊಂಡು ಅಟ್ಯಾಕ್ ಮಾಡಿದಂತೆ ಅನ್ನೋ ಸುದ್ದಿಗಳೆಲ್ಲ ಬಂದಿದ್ವು. ಆದ್ರೆ ಈಗ ಆತನ ಉದ್ದೇಶ ಇದ್ದಿದೆ ಸಿಎಂ ರೇಖಾ ಗುಪ್ತಾರನ್ನ ಹತ್ಯೆಗೈಯೋದಕ್ಕೆ ಅನ್ನೋ ಸ್ಫೋಟಕ ವಿಚಾರ ಬೆಳಕಿಗೆ ಬಂದಿದೆ. ಆತನ ಬಳಿ ಮಾರಕಾಸ್ತ್ರ ಇತ್ತು. ಮಾರಕಾಸ್ತ್ರದಷ್ಟೇ ಅಪಾಯಕಾರಿ ವ್ಯಕ್ತಿಯೊಬ್ಬ ತನ್ನ ಜೊತೆಗಿದ್ದ ಅನ್ನೋದು ಕೂಡ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಹೆಚ್ಚಿನ ವಿಚಾರಗಳ ತನಿಖೆ ಮುಂದುವರೆದಿದೆ. ಇನ್ನೊಂದೆಡೆ ಆತ ಬಾಂಗ್ಲಾದಲ್ಲಿ ಹಿಂದೂಗಳ ಮಾರಣಹೋಮ ಆಗ್ತಾ ಇದ್ರೆ, ಇತ್ತ ಸೋನಿಯಾ ಗಾಂಧಿಯ ಮಾಜಿ ರಾಜಕೀಯ ಸಲಹೆಗಾರ್ತಿಯೊಬ್ಬಳು ಅಕ್ರಮ ಬಾಂಗ್ಲಾ ನಿವಾಸಿಗರನ್ನ ಆಚೆ ಕಳಿಸಬಾರದು, ಅವರು ಇಲ್ಲೇ ಇರ್ಲಿ ಅಂತ ಹೇಳಿ ವಿವಾದ ಸೃಷ್ಟಿಸಿದ್ದಾರೆ. ಇದೆಲ್ಲವನ್ನ 1 by 1 ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಕಾಮಾತುರಾಣಂ ನ ಭಯಂ ನ ಲಜ್ಜಾ ಅಂತ ಒಂದು ಗಾದೆ ಮಾತಿದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೇವಲ ಅದೊಂದು ವಿಷಯ ಮಾತ್ರ ಅಲ್ಲ, ಕೆಲವರಿಗೆ ಯಾವ ರೀತಿಯ ಸಮಾಜಘಾತುಕ ಕೆಲಸ ಮಾಡೋದಕ್ಕೂ ಲಜ್ಜೆ ಭಯ ಇಲ್ಲ ಅನ್ಸುತ್ತೆ. ಸಾಮಾನ್ಯವಾಗಿ ಯಾರೋ ಒಬ್ಬ ಗಣ್ಯರೋ ಅಥವಾ MLA MP ಮಟ್ಟದ ವ್ಯಕ್ತಿ ವಿರುದ್ಧ ದನಿ ಏರಿಸೋ ಮುನ್ನ ಜನಸಾಮಾನ್ಯರು ಸಾಕಷ್ಟು ಸಲ ಆಲೋಚಿಸ್ತಾರೆ. ಯಾರಾದರೇನಂತೆ, ಅವರನ್ನ ನಾವೇ ಆರಿಸಿದ್ದು, ನಮ್ಮ ಪ್ರಶ್ನೆಗೆ ಅವರು ಉತ್ತರಿಸಬೇಕು ಅನ್ನುವವರು ಪ್ರಬುದ್ಧ ರೀತಿಯಲ್ಲಿ ಸರಿಯಾದ ಸಮಯ ನೋಡಿ ಯಾವುದೇ ರಗಳೆ ರಂಪಾಟ ಮಾಡದೆ ಸರಿಯಾದ ರೀತಿಯಲ್ಲಿ ಪ್ರಶ್ನೆ ಕೇಳ್ತಾರೆ. ಅಂಥದ್ರಲ್ಲಿ ರಾಷ್ಟ್ರ ರಾಜಧಾನಿಯ ಸಿಎಂ ತೆಗೆದುಕೊಂಡ ನಿರ್ಧಾರ ಸರಿಯಿಲ್ಲ ಅಂತ ಸಾರ್ವಜನಿಕ ಸ್ಥಳದಲ್ಲೇ ಅವರನ್ನ ಕೊಲ್ಲೋ ಪ್ರಯತ್ನ ನಡೆಯುತ್ತೆ ಅಂದ್ರೆ ಜನಸಾಮಾನ್ಯರ ಕತೆ ಇನ್ನೇನು ಅನ್ನೋ ಆತಂಕ ಖಂಡಿತ ಶುರುವಾಗುತ್ತೆ. ಜನ್ ಸುನ್ವಾಯಿ ಅಂದ್ರೆ ದೆಹಲಿ ಸಿಎಂ ರೇಖಾ ಗುಪ್ತಾ ಸಾರ್ವಜನಿಕರನ್ನ ಭೇಟಿಯಾಗೋದಕ್ಕೆ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದ ವೇಳೆ ರಾಜೇಶ್ ಸಕ್ರಿಯಾ ಅನ್ನೋ ವ್ಯಕ್ತಿಯೊಬ್ಬ ಬಂದು ಅಟ್ಯಾಕ್ ಮಾಡಿ ಅವರನ್ನ ಥಳಿಸಿ ಕೊನೆಗೆ ಆತನ ಬಂಧನ ಆಗಿದ್ದನ್ನ ಎಲ್ಲರೂ ನೋಡಿದ್ರಿ. ಈ ಅಟ್ಯಾಕ್ ಆದಾಗ್ಲೇ ಎಲ್ರಿಗೂ ಒಂದು ಅನುಮಾನ ಇತ್ತು. ಆದ್ರೆ ಆ ಸಂದರ್ಭದಲ್ಲಿ ದೆಹಲಿಯಲ್ಲಿ ನಾಯಿ ಗಲಾಟೆ ಜೋರಿದ್ರಿಂದ ಈತನು ತನ್ನನ್ನ ತಾನು ಶ್ವಾನಪ್ರಿಯ, ನಾಯಿಗಳ ವಿಚಾರದಲ್ಲಿ ಕೋರ್ಟ್ ಹಾಗೂ ಸರ್ಕಾರದ ನಿರ್ಧಾರ ನನಗೆ ಬೇಸರ ತಂದಿದೆ, ಅದಕ್ಕೆ ಹೊಡೆದಿದ್ದಂತೆ ಅಂದಾಗ ಎಲ್ಲೋ ಒಂದು ಕಡೆ ಇದ್ರೂ ಇರ್ಬೋದು ಅಂತಲೂ ಅನ್ಸಿತ್ತು. ಸಿಎಂ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಇದು ಕ್ಷುಲ್ಲಕ ಕಾರಣ ಅನ್ಸೋದು ನಿಜವೇ. ಆದ್ರೆ ಶ್ವಾನಗಳ ಪರವಾಗಿ ಬೀದಿಗಿಳಿದವರ ಪೈಕಿ ಅರ್ಧಕ್ಕರ್ಧ ಜನರು ಸುಮ್ಮನೆ ಪ್ರಚಾರಕ್ಕಾಗಿ ಬಂದಿದ್ದು, ಅವರಿಗೂ ಶ್ವಾನಗಳಿಗೂ ಯಾವ ಸಂಬಂಧವೂ ಇಲ್ಲ. ಶ್ವಾನಗಳ ಮೇಲೆ ಪ್ರೀತಿ ಇದ್ದಿದ್ರೆ ಬೀದಿಲಿ ಇರೋ ಶ್ವಾನಗಳನ್ನ ಅವರೇ ಕರ್ಕೊಂಡು ಹೋಗಿ ಸಾಕ್ತಾ ಇದ್ರಲ್ವಾ ಅನ್ನೋ ವಿಚಾರ ಎಲ್ಲ ಬಂದಾಗ ಇದೂ ಕೂಡ ಶ್ವಾನ ಪ್ರಿಯರ ಹುಚ್ಚಾಟದ ಭಾಗ ಅಂತ ಕೆಲವರು ಅಂದ್ಕೊಂಡಿದ್ರು. ಆದರೆ ರಾಜೇಶ್ ನನ್ನ ವಶಕ್ಕೆ ಪಡೆದುಕೊಂಡ ಪೊಲೀಸರು ತನಿಖೆ ಶುರು ಮಾಡಿದ್ಮೇಲೆ ನೋಡಿ ಅಸಲಿ ವಿಷಯ ಗೊತ್ತಾಗಿದ್ದು. ಆತನ ಉದ್ದೇಶ ಕೇವಲ ರೇಖಾ ಗುಪ್ತಾರನ್ನ ಥಳಿಸೋದು ಆಗಿರ್ಲಿಲ್ವಂತೆ, ಕುತ್ತಿಗೆ ಸೆಳಿ ಕೊಲ್ಲೋ ಉದ್ದೇಶ ಇಟ್ಕೊಂಡಿದ್ದಂತೆ. ಚೂರಿಯನ್ನ ಕೂಡ ಕ್ಯಾರಿ ಮಾಡ್ಕೊಂಡು ಬಂದಿದ್ದಂತೆ ಅನ್ನೋದು ಬೆಳಕಿಗೆ ಬಂದಿದೆ. ಶ್ವಾನಗಳ ವಿಚಾರದಲ್ಲಿ ರೊಚ್ಚಿಗೆದ್ದ ಸಕ್ರಿಯಾ ಮೊದಲಿಗೆ ಸುಪ್ರೀಂ ಕೋರ್ಟ್ಗೆ ನುಗ್ಗಿ ಅಲ್ಲಿ ಏನಾದ್ರೂ ಅಟ್ಯಾಕ್ ಮಾಡಿ ಅನಾಹುತ ಸೃಷ್ಟಿಸಬೇಕು ಅಂತ ಪ್ಲಾನ್ ಮಾಡಿದ್ದಂತೆ. ಆದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಇದ್ದಿದ್ರಿಂದ ಇಲ್ಲಿ ಹೋದ್ರೆ ಸಿಕ್ಕಿ ಬೀಳ್ತೀನಿ ಅಂತ ಪ್ಲಾನ್ ಕ್ಯಾನ್ಸಲ್ ಮಾಡ್ತಾನಂತೆ. ಬಳಿಕ ಸಿಎಂ ರೇಖಾ ಗುಪ್ತಾ ನೆನಪಾಗಿ ಅವರ ನಿವಾಸದ ಹತ್ತಿರ ಹೋಗಿದ್ದಾನೆ. ಶಾಲಿಮರ್ ಬಾಗ್ನಲ್ಲಿರೋ ರೆಸಿಡೆನ್ಸ್ ಬಳಿ ಹೋದಾಗ ಸುಪ್ರೀಂ ಕೋರ್ಟ್ಗಿಂತ ಇದೇ ಸೇಫ್ ಪ್ಲೇಸ್ ಅಂತ ಅನ್ಸಿದೆ, ಇಲ್ಲೇ ಏನಾದ್ರೂ ದುಷ್ಕೃತ್ಯ ಮಾಡ್ಬೋದು ಅನ್ನೋ ವಿಶ್ವಾಸ ಕೂಡ ಆತನಿಗೆ ಬಂದಿದೆಯಂತೆ. ಈ ಪ್ಲಾನ್ಗೆ ಸರಿ ಹೋಗೋ ಹಾಗೆ ಮಾರನೇ ದಿನ ಸಿಎಂ ರೇಖಾ ಕೂಡ ಅದೇ ಹೊತ್ತಲ್ಲಿ ಜನರ ಮುಂದೆ ಬಂದಿದ್ರಿಂದ ಇದೇ ಟೈಮ್ ಅಂತ ಚೂರಿ ಹಿಡಿದು ಬಂದಿದ್ದಾನೆ. ಆದ್ರೆ ಹತ್ತಿರ ಬರ್ತಾ ಇದ್ದ ಹಾಗೆ ಅಲ್ಲೂ ಟೈಟ್ ಸೆಕ್ಯೂರಿಟಿ ನೋಡಿ ಚುಚ್ಚೋ ಪ್ಲಾನ್ ಇಲ್ಲಿ ವರ್ಕ್ ಆಗೋದಿಲ್ಲ ಅಂತ ಅಲ್ಲೇ ಚೂರಿಯನ್ನ ಎಸಿತಾನೆ. ಆದ್ರೆ ಸಿಎಂ ಇರೋ ಜಾಗಕ್ಕೆ ನುಗ್ಗಿ ಹೋಗ್ಬೋದು ಅಂತ ಗೊತ್ತಾಗಿ ಜನಗಳ ಮಧ್ಯೆ ನುಗ್ಗಿ ಹೋಗಿ ತನ್ನ ಕೈಲಾದ ದುಷ್ಕೃತ್ಯವನ್ನ ಮಾಡಿದ್ದಾನೆ. ಪೊಲೀಸ್ ತನಿಖೆ ವೇಳೆ ತನ್ನ ಕೃತ್ಯವನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋದಾಗ ಈ ಚೂರಿ ಎಲ್ಲಿಂದ ಬಂತು ಅನ್ನೋದನ್ನು ಕೂಡ ಪೊಲೀಸರು ಕೇಳಿದ್ದಾರೆ. ಈ ಹೊತ್ತಲ್ಲಿ ಈತನ ಕೃತ್ಯಕ್ಕೆ ಇನ್ನೊಬ್ಬ ಕ್ರಿಮಿನಲ್ ಮೋಟಿವೇಟ್ ಮಾಡಿದ್ದ ಅನ್ನೋದು ಕೂಡ ಗೊತ್ತಾಗಿದೆ. ನವದೆಹಲಿ ರೈಲ್ವೆ ಸ್ಟೇಷನ್ ಬಳಿ ನಿಂತಿದ್ದ ತರಕಾರಿ ಮಾರೋ ಗಾಡಿಯಿಂದ ಚೂರಿ ಎತ್ಕೊಂಡು ಬರೋ ರಾಜೇಶ್ ತಹಸೀನ್ ಸೈಯದ್ ಅನ್ನೋನನ್ನ ಭೇಟಿ ಆಗ್ತಾನಂತೆ. ಅಲ್ಲಿ ಆತನಿಗೆ ಎಲ್ಲಾ ವಿಚಾರ ತಿಳಿಸಿ ದೊಡ್ಡದಾಗಿ ಏನಾದ್ರೂ ಮಾಡ್ಬೇಕು ಅಂತ ಹೇಳ್ಕೊಂಡಿರ್ತಾನಂತೆ. ಈ ಹೊತ್ತಲ್ಲಿ ಸೈಯದ್ ಆತನನ್ನ ಪ್ರಚೋದಿಸೋ ಕೆಲಸ ಮಾಡಿದ್ದಾನೆ. ಅವನ ಕೈಗೆ ಒಂದಷ್ಟು ಹಣವನ್ನು ಕೊಟ್ಟು ನೀಟಾಗಿ ಕೆಲಸ ಮುಗಿಸು ಅಂತ ಹೇಳಿದ್ದ ಅನ್ನೋದು ಕೂಡ ವರದಿಯಾಗಿದೆ. ಏನೋ ಈ ಕೃತ್ಯ ಎಸಗೋದಕ್ಕೂ ಮುನ್ನ ಅದರ ಹಿಂದಿನ ದಿನವೇ ಬಂದಿದ್ದ ರಾಜೇಶ್ ಗುಜರಾತಿ ಭವನದಲ್ಲಿ ತಂಗಿದ್ದ ಅನ್ನೋ ವಿಚಾರ ಗೊತ್ತಾಗಿದೆ. ಅಲ್ಲೇ ಇದ್ದುಕೊಂಡು ಇದಕ್ಕೆಲ್ಲ ಸ್ಕೆಚ್ ಹಾಕಿದ್ದಂತೆ. ಸದ್ಯ ಆತ ಓಡಾಡಿದ ಜಾಗಗಳಿಗೆಲ್ಲ ಪೊಲೀಸರು ಸ್ಥಳ ಮಹಜರು ಮಾಡಿದ್ದಾರಂತೆ. ಅಂದಹಾಗೆ ಈಗ ವಿಷಯ ಏನಂದ್ರೆ, ಈ ಕ್ರಿಮಿನಲ್ಗೆ ಪ್ರಚೋದನೆ ಕೊಟ್ಟ ಇನ್ನೊಬ್ಬ ಕ್ರಿಮಿನಲ್ ಯಾಕೆ ಬಂದ ಅನ್ನೋದು. ಯಾಕಂದ್ರೆ ಆತನ ಸಮುದಾಯಕ್ಕೆ ಶ್ವಾನಗಳನ್ನ ಕಂಡ್ರೆ ಆಗೋದೇ ಇಲ್ಲ. ಶ್ವಾನ ಪ್ರಿಯರೇ ಅಲ್ಲದ ಸಮುದಾಯದ ವ್ಯಕ್ತಿಯೊಬ್ಬ ಶ್ವಾನದ ಪರವಾಗಿ ಹೋರಾಟಕ್ಕಿಳಿದಿದ್ದ ಕಿರಾತಕನೊಬ್ಬನಿಗೆ ಸಿಎಂ ಮೇಲೆ ಅಟ್ಯಾಕ್ ಮಾಡುವಂತೆ ಪ್ರಚೋದನೆ ಕೊಡ್ತಾನೆ ಅಂದಾಗ ಈ ವಿಚಾರಕ್ಕೆ ಬೇರೆ ಏನೋ ಲಿಂಕ್ ಇದೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದೆ. ಸದ್ಯ ಕೇಳಿ ಬರ್ತಾ ಇರೋ ವಿಷಯ ಏನಂದ್ರೆ, ಇದು ಅಕ್ರಮ ಬಾಂಗ್ಲಾ ಕಿಚ್ಚು ಅನ್ನೋದು. ಹೌದು,
ಮಾಜಿ ಸಿಎಂ ಕೇಜ್ರಿವಾಲ್ ಕಾಪಾಡಿಕೊಂಡು ಬಂದಿದ್ದ ಅಕ್ರಮ ಬಾಂಗ್ಲಾ ವಲಸಿಗರನ್ನೆಲ್ಲ ಸಿಎಂ ರೇಖಾ ಗುಪ್ತಾ ಮುಲಾಜೆ ಇಲ್ಲದೆ ಆಚೆ ಕಳಿಸ್ತಾ ಇದ್ದಾರೆ. ಅಕ್ರಮ ಕಟ್ಟಡಗಳನ್ನ ನೆಲಸಮ ಮಾಡಿ ಯಾವ ಬೇಲಿ ಹಾರಿ ಬಂದ್ರೋ ಅದೇ ಬೇಲಿಯಲ್ಲಿ ವಾಪಸ್ ಹೋಗಿ ಅಂತಿದ್ದಾರೆ. ಯಾವ ರಗಳೆ ರಂಪಾಟಕ್ಕೂ ಬಗ್ಗದೆ ಖಡಕ್ ಆದೇಶವನ್ನ ಹೊರಡಿಸ್ತಾ ಇದ್ದಾರೆ. ಆದ್ರಿಂದ ಈ ಸಿಟ್ಟನ್ನ ಏನಾದ್ರೂ ಈತನ ಮೂಲಕ ತೀರಿಸಿಕೊಳ್ಳೋದಕ್ಕೆ ಸೈಯದ್ ಯತ್ನಿಸಿದ್ನ ಅನ್ನೋ ಚರ್ಚೆ ಶುರುವಾಗ್ತಾ ಇದೆ. ಇನ್ನು ಈ ರಾಜೇಶ್ ಹಿಸ್ಟ್ರಿ ಕೂಡ ಅಷ್ಟೇ ಭಯಾನಕವಾಗಿದೆ. ಈತ ಕೊಲೆ ಯತ್ನ ಮಾಡ್ತಾ ಇರೋದು ಇದೇ ಮೊದಲೇನಲ್ಲ. 2017ರಿಂದ 2024 ತನಕ ಈತನ ಮೇಲೆ ಹಲವು ಕ್ರಿಮಿನಲ್ ಕೇಸ್ಗಳು ದಾಖಲಾಗಿವೆ. 2017ರಲ್ಲಿ ಕತ್ತಿಯಿಂದ ಯುವಕನ ಮೇಲೆ ಅಟ್ಯಾಕ್, ಫ್ಯಾಮಿಲಿ ಗಲಾಟೆ, ಬ್ಲೇಡ್ ಅಟ್ಯಾಕ್, ಲಿಕ್ಕರ್ ಸ್ಮಗ್ಲಿಂಗ್ ಹೀಗೆ ಹಲವು ಕೇಸ್ಗಳಿವೆ. ಇಂಥ ಭಯಾನಕ ಬ್ಯಾಕ್ ಗ್ರೌಂಡ್ ಇರುವವನು ಶ್ವಾನಪ್ರಿಯ ಅಂದ್ರೆ ಶಾಲೆಗೆ ಹೋಗುವ ಮಕ್ಕಳು ಕೂಡ ನಂಬೋದಿಲ್ಲ ಅನ್ನೋದು ವಾಸ್ತವ. ಈ ಕೇಸ್ ಸಂಬಂಧ ಇನ್ನು 10 ಜನರ ವಿಚಾರಣೆ ನಡೆದಿದ್ದು ಆತನ ಕುಟುಂಬಸ್ಥರನ್ನು ವಿಚಾರಣೆ ನಡೆಸಲಾಗ್ತಾ ಇದೆ. ಸದ್ಯ ಈ ಕೇಸ್ನಲ್ಲಿ ಪ್ರಮುಖ ಆರೋಪಿಗಳು ಅಂದ್ರೆ ಅದು ಇಬ್ರೆ. ಒಂದು ರಾಜೇಶ್, ಇನ್ನೊಂದು ತಹಸೀನ್ ಸೈಯದ್. ಅಲ್ಲದೆ ಈ ಕೃತ್ಯಕ್ಕೂ ಹಲವು ದಿನಗಳ ಮೊದಲಿಂದಲೂ ಇಬ್ಬರು ಸಂಪರ್ಕಿಸಿದ್ದಾರೆ ಅನ್ನೋದು ಬೆಳಕಿಗೆ ಬಂದಿದೆ. ಆದ್ರಿಂದ ಈ ಅಟ್ಯಾಕ್ ಹಿಂದೆ ದೊಡ್ಡ ಉದ್ದೇಶ ಇರೋ ಅನುಮಾನ ದಟ್ಟವಾಗ್ತಾ ಇದೆ. ಅಂದಹಾಗೆ ಆಲ್ರೆಡಿ ದೇಶದಲ್ಲಿ ನಾಯಿಗಳು ಹಾಗೂ ಅಕ್ರಮ ಬಾಂಗ್ಲಾ ವಲಸಿಗರ ಕಾಟ ಜಾಸ್ತಿ ಇದೆ. ಈ ಹೊತ್ತಲ್ಲಿ ಸೋನಿಯಾ ಗಾಂಧಿಯ ಪ್ಲಾನಿಂಗ್ ಕಮಿಷನ್ ಮಾಜಿ ಸದಸ್ಯೆ ಸೈಯದ್ ಹಮೀದ್ ವಿವಾದಾತ್ಮಕ ಹೇಳಿಕೆ ಕೊಟ್ಟು ಸುದ್ದಿ ಆಗ್ತಾ ಇದ್ದಾರೆ. ಅಸ್ಸಾಂನಿಂದ ಅಕ್ರಮ ವಲಸಿಗರನ್ನ ಆಚೆ ಕಳಿಸ್ತಾ ಇರೋ ವಿಚಾರದ ಕುರಿತಂತೆ ಮಾತನಾಡೋ ಈಕೆ, ಅಯ್ಯೋ ಅವರನ್ನ ಆಚೆ ಕಳಿಸೋದು ಯಾಕೆ, ಅವರು ಇಲ್ಲೇ ಇರ್ಲಿ ಏನಾಗುತ್ತೆ ಅಂತ ಹೇಳಿದ್ದಾರೆ. ಯಾಕೆ ಅವರನ್ನೆಲ್ಲ ಆಚೆ ಕಳಿಸ್ಬೇಕು? ದೇವರು ಈ ಜಗತ್ತನ್ನ ಸೃಷ್ಟಿಸಿರೋದೇ ಎಲ್ಲರೂ ಬದುಕಲಿ ಅಂತ. ಬಾಂಗ್ಲಾದವರು ನಮ್ಮ ದೇಶದಲ್ಲಿದ್ರೆ ಏನಾಯ್ತು, ಅವ್ರಿಗೂ ಬದುಕೋದಕ್ಕೆ ಬಿಡಿ, ಹಿಂಸೆ ಕೊಡಬೇಡಿ. ದೇವರು ಮನುಷ್ಯನನ್ನ ಸೃಷ್ಟಿಸಿರೋದೇ ಮಾನವೀಯತೆಯನ್ನ ತೋರಿಸೋದಕ್ಕೆ. ಎಲ್ಲದಕ್ಕಿಂತ ಮುಂಚೆ ಮಾನವೀಯತೆಯನ್ನ ಇಡಬೇಕು ಅಂತ ಹೇಳ್ತಾರೆ. ಇದನ್ನೆಲ್ಲ ಬೇರೆ ಗ್ರಹದಿಂದ ಈಗ ತಾನೇ ಲ್ಯಾಂಡ್ ಆದವರಿಗೆ ಹೇಳಿದ್ರೆ, ಹೌದಲ್ವಾ ಇವರು ಎಷ್ಟು ಚಂದ ಮಾತಾಡ್ತಾರೆ ಅಂತ ಚಪ್ಪಾಳೆ ಹೊಡೆದು ಆನಂದ ಬಾಷ್ಪವನ್ನ ಸುರಿಸ್ತಾ ಇದ್ರೇನೋ. ಆದ್ರೆ ದಿನನಿತ್ಯ ಏನಾಗ್ತಾ ಇದೆ ಅಂತ ನೋಡ್ತಾ ಇರೋ ಶಿಕ್ಷಣ ಪಡೆದ ವಿದ್ಯಾವಂತ ಕಾಮನ್ ಸೆನ್ಸ್ ಇರುವ ಜನರಿಗೆ ಈ ನೌಟಂಕಿ ಆಟಗಳು ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಅಯ್ಯೋ ಅವರಿಗೆ ಬದುಕೋಕೆ ಬಿಡಿ ಅಂತ ರಾಗ ಎಳೆಯೋ ಈಕೆಗೆ ಬಾಂಗ್ಲಾದಲ್ಲಿ ಏನಾಗ್ತಾ ಇದೆ ಅನ್ನೋದರ ಅರಿವಿದೆಯಾ, ಅಥವಾ ಆ ಬಗ್ಗೆ ಮಾತೇ ಆಡಬಾರದು ಅಂತ ಯಾರಾದ್ರೂ ದುಡ್ಡು ಕೊಟ್ಟಿದ್ದಾರಾ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ಅಕ್ರಮವಾಗಿ ಬಂದವರನ್ನ ಆಚೆ ಕಳಿಸೋದೇ ತಪ್ಪು ಅನ್ನೋದಾದ್ರೆ, ಇಲ್ಲೇ ಹುಟ್ಟಿ ಬೆಳೆದವರಿಗೆ ಸಿಗಬೇಕಾದ ಸೌಕರ್ಯವನ್ನ ಕಸೀತಾ ಇರೋದು ತಪ್ಪು ಅಂತ ಅನ್ನಿಸೋದಿಲ್ವಾ? ಮಾನವೀಯತೆ ಮೇಲಿಡಿ ಅಂತ ಹೇಳೋದಕ್ಕೆ ನಾಲಿಗೆ ತಿರುಗುತ್ತೆ. ಬಾಂಗ್ಲಾದಲ್ಲಿ ನರಕ ಅನುಭವಿಸಿ ಸಾಯ್ತಾ ಇರೋ ಜನರ ಬಗ್ಗೆ ಅನುಕಂಪ ತೋರಿಸೋದಕ್ಕೆ ನಾಲಿಗೆ ತಿರುಗೋದಿಲ್ವಾ? ಬೇರೆ ವಿಚಾರಗಳಲ್ಲಿ ಸಂವಿಧಾನ ಅನ್ನೋ ಪದ ಹೊರಗೆ ಬರುತ್ತೆ. ಅಕ್ರಮ ವಲಸಿಗರನ್ನ ಉಳಿಸ್ಕೊಳ್ಳೋದು ಸಂವಿಧಾನ ವಿರೋಧಿ ಅಂತ ಗೊತ್ತಾಗೋದಿಲ್ವಾ? ಹೀಗೆ ಅನ್ನ ತಿನ್ನುವವರ ಕಡೆಯಿಂದ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ. ಆದ್ರೆ ಎಲ್ಲದಕ್ಕೂ ಸರಿಯಾದ ಉತ್ತರ ಕೊಡೋದಕ್ಕೆ ಎಲ್ಲರೂ ಒಂದೇ ತರ ಇರೋದಿಲ್ವಲ್ಲ ಅನ್ನೋ ಹಾಗೆ ಇವರನ್ನೆಲ್ಲ ಜಸ್ಟ್ ಇಗ್ನೋರ್ ಮಾಡಿ ಎಲ್ಲಿಡಬೇಕೋ ಅಲ್ಲೇ ಇಡಬೇಕು ಅನ್ನೋದು ಭಾರತೀಯರ ಅನಿಸಿಕೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.